ನೋಡಿ ಯಾವ ಥರ ಎಲ್ಲ ಕ್ಯಾಮ್ರಾ ಮುಂದೆ ಮಾತ್ರ ಇದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇದೆಲ್ಲ ಕಟ್ ಮಾಡಿಸ್ತಿದ್ರು. ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ ಲೈಟಾಗಿ. ನಾನು ತುಪ್ಪ ಹಾಕ್ತಾ ಇದ್ದೀನಿ. ನಾಳೆಗೆ ನೀರು. ಪಾಪ ಬಡ ಮಕ್ಕಳು ಊಟ ಮಾಡಿ 3 ದಿನ ಆಯಿತು. ಏನ್ ಚೆನ್ನಾಗಿತ್ತು? ಹರಿ ಏನ್ ಗೊತ್ತಾ, ಹುಡುಗಿರ್ಗೋಸ್ಕರನೇ ಹಿಂದೆ ಕುತ್ಕೊಂಡ ಸಿಟಿಗೆ ಹೋರಾಟನೇ ಮಾಡಿಲ್ಲ. ಹಲೋ, ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಈಗ ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಮೇಜರಾಗಿ ಇದು ಲೈಕ್ ಟೆಂಪಲ್ ರನ್. ಯೂಶ್ವಲಿ ಟೆಂಪಲ್ ರನ್ ಅಂದ ತಕ್ಷಣ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೆ, ಬಟ್ ಈ ಸರಿ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ದೀವಿ. ಅದು ಚಿಕ್ಕಮಂಗ್ಳೂರಿಗೆ. ವರ್ಷದಲ್ಲಿ 1-2 ಸರಿ ಮಿನಿಮಮ್ ನಾನು ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ. ಆ ಒಂದು ಬಾಂಡ್ ಕನೆಕ್ಟ್ ಆಗೋಗಿದೆ ಚಿಕ್ಕಮಂಗ್ಳೂರಿಗೆ ನನಗೆ. ಸೊ ಇದು ಐ ಥಿಂಕ್ ಈ ವರ್ಷದಲ್ಲಿ 3ನೇ ಸರಿ ಅಂತ ಅನ್ಸುತ್ತೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು. ಸೊ ನಾವು 4 ಜನ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಜಾ ಇರುತ್ತೆ, ಅದ್ರ ಜೊತೆಗೆ ಟ್ರಾವೆಲಿಂಗ್ ಕೂಡ ಇರುತ್ತೆ. ಸೊ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ನೋಡಬೇಕು ಎಷ್ಟು ಮಜಾ ಮಾಡ್ತೀವಿ, ಏನು ಕತೆ ಏನು ಅಂತ. ಬ್ಯಾಕ್ ಟು ಬ್ಯಾಕ್ ಟ್ರಾವೆಲಿಂಗ್ ಆಗಿರೋದ್ರಿಂದ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡಲ್ ಆಗೋಗಿದೆ. ಆ್ಯಂಡ್ ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಳ್ಳೋದು ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಹೊರಗಡೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೂ ಟೈಮ್ ಕೊಡೋಕ್ಕಾಗ್ತಿಲ್ಲ ಬೇಸಿಕಲಿ. ಸೊ ಅದಕ್ಕೋಸ್ಕರ ಐ ಡಿಸೈಡೆಡ್ ಮನೆಯಲ್ಲೇ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ. ವೈ ನಾಟ್? ಸೊ ಅದಕ್ಕಾಗಿ ಇವತ್ತು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಮಾಮಾಅರ್ತ್ ಅವರ ಉಪ್ಟೋನ್ ಫೇಶಿಯಲ್ ಕಿಟ್. ಆ್ಯಂಡ್ ಈಗ ಬೇರೆ ಹಬ್ಬಗಳ ಸೀಸನ್, ಅದ್ರ ಜೊತೆಗೆ ಮದುವೆ ಇರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಫಂಕ್ಷನ್ಸ್ ಇರ್ಬೋದು, ಹೊರಗಡೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರಿಗೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಒನ್. ಯಾಕೆಂದರೆ ಇಟ್ ಈಸ್ ಮೇಡ್ ಸೇಫ್, ಅಂದರೆ ಯಾವುದೇ ರೀತಿಯಾದಂಥ ಟಾಕ್ಸಿನ್ಸ್ ಅಥವಾ ಪ್ಯಾರಾಬನ್ಸ್ನ ಯೂಸ್ ಮಾಡಿಲ್ಲ. ಆ್ಯಂಡ್ ಇದರಲ್ಲೇ ಮೆನ್ಷನ್ ಕೂಡ ಮಾಡಿದ್ದಾರೆ. ಟೋಟಲ್ 6 ಸ್ಟೆಪ್ಸ್ ಇದೆ. ಕ್ಲೆನ್ಸಿಂಗ್ ಮಿಲ್ಕ್, ಫೇಸ್ ಸ್ಕ್ರಬ್, ಸೂದಿಂಗ್ ಜೆಲ್, ಮಸಾಜ್ ಕ್ರೀಮ್, ಫೇಸ್ ಮಾಸ್ಕ್ ಆ್ಯಂಡ್ ಗ್ಲೋ ಕ್ರೀಮ್. ಸೊ ಈಗ ಶುರು ಮಾಡೋಣ. ಇದರಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಟರ್ಮರಿಕ್ ಹಾಗೆ ಸ್ಯಾಫ್ರನ್. ಟರ್ಮರಿಕಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಹಾಗೆ ಇಟ್ ಫೈಟ್ ಸೈನ್ಸ್ ಆಫ್ ಏಜಿಂಗ್ ಆ್ಯಂಡ್ ಸನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಇನ್ನು ಸ್ಯಾಫ್ರನ್ ನಮ್ಮ ಸ್ಕಿನ್ನ ಸೂದ್ ಮಾಡೋದ್ರ ಜೊತೆಗೆ ಸೆಲ್ನ ರಿಪೇರ್ ಮಾಡುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ನ ರೇಡಿಯಂಟಾಗಿಡುತ್ತೆ. ಈ ಒಂದು ಪ್ರಾಡಕ್ಟ್ನ ಕೀ ಇಂಗ್ರೀಡಿಯೆಂಟ್ಸ್ ಟರ್ಮರಿಕ್ ಹಾಗೆ ಸ್ಯಾಫ್ರನ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಟೋನ್ನ ಬ್ರೈಟನ್ ಮಾಡುತ್ತೆ, ಹಾಗೆ ಟ್ಯಾನ್ ರಿಮೂವ್ ಮಾಡುತ್ತೆ. ಅದ್ರ ಜೊತೆಗೆ ಜೆಂಟಲ್ ಆಗಿ ಎಕ್ಸ್ಫಾಲಿಯೇಟ್ ಕೂಡ ಮಾಡುತ್ತೆ. ನಾನು ಆಗಲೇ ಹೇಳಿದಾಗೆ ಇಟ್ ಈಸ್ ಮೇಡ್ ಸೇಫ್ ಸರ್ಟಿಫೈಡ್, ಅಂದರೆ ಯಾವುದೇ ರೀತಿಯಾದಂಥ ಟಾಕ್ಸಿನ್ಸ್ ಅಥವಾ ಪ್ಯಾರಾಬನ್ಸ್ನ ಯೂಸ್ ಮಾಡಿಲ್ಲ. ಆ್ಯಂಡ್ ಮಾಮಾಅರ್ತ್ ಅವರು ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಅಂತ ಶುರು ಮಾಡಿದ್ದಾರೆ. ಅಂದರೆ ನೀವು ಏನೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಆ ಒಂದು ಪ್ರಾಡಕ್ಟ್ ಐಡಿನ ಒಂದು ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಆ್ಯಂಡ್ ಬೈ 2025 1 ಮಿಲಿಯನ್ ಟ್ರೀಸ್ನ ಬೆಳೆಸಬೇಕು ಅನ್ನೋದು ಅವರೊಂದು ಯೋಚನೆ. ಗುಡ್ನೆಸ್ ಇನ್ಸೈಡರ್ ಪ್ರೋಗ್ರಾಮ್ನ ಕೂಡ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಕ್ರಾಫ್ಟೆಡ್ ಫಾರ್ ಎವ್ರಿ ಒನ್. ಪ್ರತಿ ಆರ್ಡರ್ಗೂ ಫ್ರೀ ಶಿಪ್ಪಿಂಗ್ ಇರ್ಬೋದು ಆ್ಯಂಡ್ ಎಕ್ಸ್ಕ್ಲೂಸಿವ್ ಆಫರ್ಸ್ ಅಥವಾ ಯಾವುದೇ ಸೇಲ್ ನಡೀತಿದ್ರು ಮೊದಲು ನಿಮಗೆ ನೋಟಿಫೈ ಆಗುತ್ತೆ. ಆ್ಯಂಡ್ ನೀವು ಇವರ ಪ್ರಾಡಕ್ಟ್ಸ್ನ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕ ಪರ್ಚೇಸ್ ಮಾಡೋದಾದರೆ ನನ್ನ ಕೂಪನ್ ಕೋಡ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನನ್ನ ಕೂಪನ್ ಕೋಡ್ ISHAV2022 ISHAV2022 ನನ್ನ ಕೂಪನ್ ಕೋಡ್. ಆ್ಯಂಡ್ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಇವಾಗ ಹೋಗಿ ನಾನು ರೆಡಿ ಆಗ್ತೀನಿ. ಲೆಟ್ಸ್ ಮೀಟ್ ಇನ್ ಚಿಕ್ಕಮಂಗ್ಳೂರ್. ನಮ್ಮ ಸ್ಕ್ವಾಡ್ ಜೊತೆ ಚಿಕ್ಕಮಂಗ್ಳೂರಲ್ಲಿ ಡೇ 1 ಫಸ್ಟ್ ಸ್ಟಾಪ್ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಐ ಥಿಂಕ್ ಒಳಗಡೆ ಪರ್ಮಿಷನ್ ಇದ್ದಲ್ಲ ಶೂಟ್ ಮಾಡೋದಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದಮ್ ನೋಡಿರ್ತಾರೆ, ದೇವಸ್ಥಾನಕ್ಕೆ ಬಂದಿರ್ತಾರೆ. ಬಟ್ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ತೋರಿಸ್ತೀವಿ. ಇವಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜಾಸ್ತಿ ನೋಡಬೇಡಿ. ಓಕೆ, ಲೆಟ್ಸ್ ಗೋ. ಬನ್ನಿ.
ಎರಡು ಒಂದೇ. ಎರಡು ಒಟ್ಟಿಗೆ ಮಾಡೋದು. 1 2 3 ಹಾಂ. ಸ್ವಲ್ಪ ಸೈಡ್ ಹಾಂ. ಈಗ ಅಣ್ಣ ಬಂದು ಬರ್ತೆ ಪುನೀತ್ ರಾಜ್ಕುಮಾರ್. ಖಾರನ ಹಾಕಿಲ್ಲ ಇಲ್ಲಿ ಇರೇ ನಾಳೆಗೆ ನೀರು. ಪಾಪ ಬಡ ಮಕ್ಕಳು ಊಟ ಮಾಡಿ 3 ದಿನ ಆಯಿತು. ಯಾರಾದರೂ ದಾನ ಮಾಡೋರಿದ್ದರೆ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಯಾವುದೇ ನಂಬರು? ಇವ್ ನಂಬರ್ ಹಾಕ್ತೀನಿ. ಚಿಕ್ಕಮಂಗ್ಳೂರು. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೇಜರಾಗಿ ಅಲ್ಲೊಂದು ಏನು ಹೇಳ್ತಾರೆ, ಒಂದು ಸರ್ಪ್ರೈಸ್ ಅನ್ನೋ ಥರ ನನಗೆ ಸ್ಪೆಷಲಿ ಅಲ್ಲೊಂದು ಹೂವು ಬೆಳೆಯುತ್ತೆ, ನೀಲ್ಕುರುಂಜಿ. ಆ ಹೂವನ್ನ ಸ್ಪೆಷಲಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಸಾಕಷ್ಟು ಸರಿ ಹೋಗಿದ್ದೀವಿ, ಬಟ್ ಆ ಹೂವು ನೋಡೋದಕ್ಕೋಸ್ಕರ ಸ್ಪೆಷಲಿ ಇವಾಗ ಹೋಗ್ತಾ ಇದ್ದೀವಿ. ಯಾರಾದರೂ ನೋಡಿದ್ದೀರಾ ಫಸ್ಟ್ ಇದಕ್ಕಿಂತ ಮುಂಚೆ? ಯಾರು ನೋಡಿಲ್ಲ, ಇದು ಫಸ್ಟ್ ಟೈಮ್. ಅದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಓಕೆ, ಲೆಟ್ಸ್ ಗೋ. ಯಾ ಅದನ್ನು ಹೌದು. ಸೊ ಅಲ್ಲ ಹೋಗೋಣ, ಬಾಯ್. ಹೋಗ್ತಾ ಇದೀವಿ ಗೊತ್ತಾ? ಎಲ್ಲಿ ಹೋಗ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ, ಈ ಫಾಗು ಇದೆಲ್ಲ ಎಂಜಾಯ್ ಮಾಡ್ತಿದೀವಲ್ಲ, ಅದು ಚಳಿ ಆಗ್ತಾ ಇದೆ. ಫ್ರೀಸ್ ಆಗಿದ್ದೀವಿ. ಆಕ್ಚುಲಿ ಹೌದು. ಆ ಫ್ಲವರ್ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಇದಂತೂ ಸಕ್ಕತ್ತಾಗಿದೆ ಇದು. ಚಳಿ ಇದೆ, ಚಳಿ ಫ್ರೀಸಿಂಗ್, ಕೈಯೆಲ್ಲ ಮತ್ತೆ ನಿಮ್ಮ ಜೀಪ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜೀಪ್ ಅಯ್ಯೋ ಮಜಾ ಆಯ್ತು. ಜೀಪು ಚೆನ್ನಾಗಿತ್ತು. ಅಂದ್ರೆ ಬೇರೆ ಹೊಸ ಮುಖಗಳೆಲ್ಲ ಹೊಸ ಪರಿಚಯ ಆಯ್ತು. ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ಹೊಸ ಹರಿ ಏನ್ ಗೊತ್ತಾ, ಹುಡುಗಿರ್ಗೋಸ್ಕರನೇ ಹಿಂದೆ ಕುತ್ಕೊಂಡ, ಸಿಟಿಗೆ ಹೋರಾಟನೇ ಮಾಡಿಲ್ಲ. ಹೌದು. ಬಿಟ್ನ
ಸೊ ನಮ್ಮ ಟೆಂಪಲ್ ರನ್ ಕಂಟಿನ್ಯೂ ಆಗ್ತಿದೆ. ಸೊ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಧರ್ಮಸ್ಥಳ, ಕುಕ್ಕೆ, ಹಾಗೆ ಗಂಟೆ ಗಣಪತಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೌತಡ್ಕನೇ ಗಂಟೆ ಗಣಪತಿ. ಹಾಂ, ನಿಮ್ಗೆ ಬೇಕಾದಂಗೆ ಆರ್ಡರ್ ಮಾಡ್ಕೊತೀರಾ? ಶಟಪ್ ಸಂಗತಿ. ಹಾಂ, ಸೊ ಇದು ನಮ್ಮ ಜರ್ನಿ ಆಗಿತ್ತು. 2 ದಿನ ಚಿಕ್ಕಮಂಗ್ಳೂರಲ್ಲಿ ಆ್ಯಂಡ್ ಇವತ್ತು ಧರ್ಮಸ್ಥಳ ದರ್ಶನ. ಸೊ ದಿಸ್ ಇಸ್ ಲೈಕ್ ಟಿಪಿಕಲ್ ಟೆಂಪಲ್ ರನ್. ಅದ್ರ ಮಧ್ಯೆ ನಾವು ನೀಲ್ಕುರಂಜಿ ಹೂವು ನೋಡೋದಕ್ಕೂ ಹೋಗಿದ್ವಿ ಆ್ಯಂಡ್ ಅಲ್ಲಿ ತುಂಬಾ ಫ್ರಸ್ಟ್ರೇಟಿಂಗ್ ಟ್ರಾಫಿಕ್ ಇತ್ತು. ಸೊ ಇದು ಅಪ್ಡೇಟ್ ಆ್ಯಂಡ್ ಇವನಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಹೋಪ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹೋಗಿದ್ದು ನೆನಪಾಯಿತು ಅಂತ. ಸೊ ಅಟ್ಲೀಸ್ಟ್ ಎಲ್ಲೋ ಒಂದು ಗ್ಲಿಮ್ಸಲ್ಲಿ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಯಾಕೆ They've gone crazy.